ಹಲೋ ಎಲ್ರಿಗೂ ವೆಲ್ಕಮ್ ಟು ಹೇಮಾ ಮಂಜು ವ್ಲಾಗ್ಸ್. ನಾನು ನಿಮ್ಮ ಹೇಮಾ ಮಂಜು. ನಾನಿವತ್ತು ನಿಮ್ಮ ಜೊತೆ ನನ್ನ ಮಾಡ್ಯುಲರ್ ಕಿಚನ್ನ ಹೇಗೆಲ್ಲ ಕ್ಲೀನ್ ಮಾಡಿ ಮೇಂಟೈನ್ ಮಾಡ್ಕೊತಾ ಇದ್ದೀನಿ ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ಈಗ ಎಲ್ಲರ ಮನೆಯಲ್ಲೂ ಮಾಡ್ಯುಲರ್ ಕಿಚನ್ಸ್ ಕಾಮನ್ ಆಗೋಗಿದೆ. ಈದರ್ ಅದು ರೆಂಟೆಡ್ ಆಗಿರ್ಬೋದು, ಓನ್ ಹೌಸ್ ಆಗಿರ್ಬೋದು. ಎಲ್ಲ ಕಡೆಯೂ ಇವಾಗ ಕಿಚನ್ಸ್ ಮಾಡ್ಯುಲರ್ ಆಗೇ ಇರುತ್ತೆ ಅಥವಾ ಸೆಮಿ ಮಾಡ್ಯುಲರ್ ಆದರೂ ಇರುತ್ತೆ. ಬಟ್ ಯಾವುದೇ ಕಿಚನ್ ಆಗಿದ್ರೂ ಕೂಡ ಅದನ್ನು ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನನಗೂ ಕೂಡ ಹಾಗೇ. ನಾನು ಫಸ್ಟ್ ಮದುವೆ ಆದಾಗಿಂದನೂ ಇದ್ದಿದ್ದು ನಾರ್ಮಲ್ ಕಿಚನ್ನು. ನಾರ್ಮಲ್ ಇಂಡಿಯನ್ ಕಿಚನ್ ಹೇಗಿರುತ್ತೆ ಅದೇ ಥರನೇ ಇದ್ದಿದ್ದು. ಆಮೇಲೆ ನಾವು ರೆಂಟೆಡ್ ಹೋಮ್ಗೆ ಶಿಫ್ಟ್ ಆಗಿದ್ವಿ, ಅಂದರೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ರೆಂಟೆಡ್ ಹೋಮಿಗೆ ಶಿಫ್ಟ್ ಆಗಿದ್ವಿ. ಅಲ್ಲಿ ಸೆಮಿ ಮಾಡ್ಯುಲರ್ ಕಿಚನ್ ಇತ್ತು. ಮತ್ತು ಇವಾಗ ನಾನು ಕನ್ಸ್ಟ್ರಕ್ಷನ್ ಮಾಡಿಸ್ಕೊಂಡ್ಮೇಲೆ ನನಗೆ ಕಿಚನ್ ಇದೇ ಟೈಪಲ್ಲಿ ಬೇಕು, ಇಂತಿಂಥ ಜಾಗದಲ್ಲಿ ಇದೇ ಥರ ಇರಬೇಕು ಡಿಸೈನು ಅಂತ ಹೇಳಿ ನಾನು ಇಷ್ಟಪಟ್ಟು ಮಾಡಿಸ್ಕೊಂಡಂಥ ಡಿಸೈನು ಇದು ನನ್ನ ಕಿಚನ್ದು. ಹಾಗಾಗಿ ಅದನ್ನು ನಾನು ಹೇಗೆಲ್ಲ ಮೇಂಟೈನ್ ಮಾಡಬೇಕು, ಹೇಗೆ ಮೇಂಟೈನ್ ಮಾಡ್ತಿದ್ದೀನಿ ಅದರ ಕ್ಲೀನಿಂಗ್ ಒಂದು ವೀಡಿಯೋನ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಫಸ್ಟ್ ನಾನಿಲ್ಲಿ ಸ್ಟವ್ ಹತ್ರ ಚಿಮ್ನಿ ಆಗಿರ್ಬೋದು, ಅದರ ಲಾಫ್ಟ್ ಆಗಿರ್ಬೋದು, ಲಾಫ್ಟ್ ಕೆಳಗಡೆ ಇರೋಂಥ ಪ್ರೊಫೈಲ್ ಕ್ಯಾಬಿನೆಟ್ಸ್ ಆಗಿರ್ಬೋದು, ಅದನ್ನೆಲ್ಲ ಎಂಟಿ ಮಾಡಿಕೊಂಡು ಅದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಬಿಡ್ತಾ ಇದ್ದೀನಿ. ಇನ್ನು ನನಗೆ ಪ್ರೊಫೈಲ್ ಕ್ಯಾಬಿನೆಟ್ಸು ಇಲ್ಲಿ ಇಡಿಸೋ ಐಡಿಯಾ ಇರಲಿಲ್ಲ. ಆ್ಯಕ್ಚುಲಿ ನಾನು ಸಪ್ರೇಟಾಗಿ ಕ್ರಾಕರಿಗೆ ಮಾಡಿಸ್ಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ನಮಗೆ ಸ್ವಲ್ಪ ಡೈನಿಂಗ್ ಸ್ಪೇಸ್ ಕಡಿಮೆ ಬಂದಿದ್ದರಿಂದ ನಾನು ಡೈನಿಂಗ್ ಸ್ಪೇಸಲ್ಲಿ ಯಾವುದೇ ಥರ ಕ್ರಾಕರಿ ಇಡೋಕ್ಕೆ ಇಷ್ಟಪಡಲಿಲ್ಲ. ಇನ್ನು ಕಿಚನಲ್ಲಿ ನನಗೆ ಸ್ವಲ್ಪ ಕಡಿಮೆ ಐಟಮ್ಸ್ ಇದ್ರೇ ಇಷ್ಟ ಆಗುತ್ತೆ, ಅಂದರೆ ಹೆವಿ ಪಾತ್ರೆಗಳಿರೋದಾಗಲಿ. ಆ ಥರ ನಂಗೆ ಇಷ್ಟ ಆಗೋಲ್ಲ. ಎಷ್ಟು ಕಡಿಮೆ ಇದ್ದರೆ ನಮಗೂ ಕೆಲಸನೂ ಕಡಿಮೆ ಆಗುತ್ತೆ ಮತ್ತು ನಾವು ಅದನ್ನೇ ಬಳಸ್ಬೋದಲ್ವ. ಹಾಗಾಗಿ ನಾನು ಸ್ವಲ್ಪ ಕಡಿಮೆನೇ ಇಟ್ಕೊಂಡಿರ್ತೀನಿ. ಇನ್ನು ನಾನು ಈ ಸ್ಪೇಸೆಲ್ಲ ಎಂಟಿ ಮಾಡಿಬಿಟ್ಟು ಇಲ್ಲಿ ಡ್ರೈ ಡಸ್ಟ್ ಮಾಡ್ಕೊತಾ ಇದ್ದೀನಿ. ಧೂಳಂತೂ ತುಂಬಾ ಇತ್ತು. ಮತ್ತು ಇನ್ನು ಆರ್ಗನೈಸಿಂಗ್ ವಿಷಯಕ್ಕೆ ಬಂದರೆ, ನಾವು ಈ ಹೊಸ ಮನೆಗೆ ಶಿಫ್ಟ್ ಆಗಿ ಇನ್ನೂ ಒಂದು 6 ಮಂತ್ಸ್ ಆಗ್ತಿದೆ ಅಷ್ಟೇ. ಆ ಟೈಮಲ್ಲಿ ನನಗೆ ನಮ್ಮಮ್ಮ, ನನ್ನ ತಂಗಿ ಎಲ್ಲ ಬಂದು ಹೆಲ್ಪ್ ಮಾಡಿ ಆರ್ಗನೈಸ್ ಮಾಡಿಕೊಟ್ಟು ಹೋಗಿದ್ರು. ಇನ್ನು ಆವಾಗ ನನಗೆ ಹೇಗೆ ಬೇಕೋ ಹಾಗೆ ಆರ್ಗನೈಸ್ ಮಾಡ್ಕೊಂಡಿದ್ದೆ. ಬಟ್ ಇವಾಗ ಕೆಲವೊಂದು ಚೇಂಜಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನನಗೆ ಏನೇನು ಐಟಮ್ಸ್ ಬೇಕು ಅದೆಲ್ಲನೂ ನಾನು ಒಂದೊಂದೇ ನಿಧಾನಕ್ಕೆ ತೊಗೋಬೇಕು ಅಂತ ಪ್ಲ್ಯಾನಲ್ಲಿದ್ದೀನಿ. ಹಾಗಾಗಿ ನನಗೆ ಎಷ್ಟು ಐಟಮ್ಸ್ ಇದೆಯೋ ಅಷ್ಟು ಐಟಮ್ಸ್ನ ನಾನು ನೀಟಾಗಿ ಮೇಂಟೈನ್ ಮಾಡಿ ಅದನ್ನೇ ಸ್ಟೋರ್ ಮಾಡಿ ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇನ್ನು ಇಲ್ಲಿ ಗ್ಲಾಸ್ ಐಟಮ್ಸ್ ಅಂತೂ ನಾನು ರೆಗ್ಯುಲರಾಗಿ ಬಳಸ್ತಾ ಇರ್ತೀನಿ. ವೀಡಿಯೋಸ್ಗಂತೂ ಇತ್ತೀಚೆಗೆ ತುಂಬಾ ಬಳಸ್ತಾ ಇರ್ತೀನಿ. ಇನ್ನು ಇಲ್ಲಿ ಪ್ರೊಫೈಲ್ ಡೋರ್ಸ್ ಬಂದು ನಾನಿಲ್ಲಿ ಕೊಲಿನ್ ಹಾಕ್ಕೊಂಡು ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಇದು ಗ್ಲಾಸ್ ಆಗಿರೋದ್ರಿಂದ ಸ್ವಲ್ಪ ಕರೆಗಳಿದ್ರೂ ಬೇರೆ ಬಟ್ಟೆಲಿ ಒರೆಸಿದ್ರೆ ನಾವು ಇನ್ನೂ ಒಂದು ಸ್ವಲ್ಪ ಆಡಾಗಿ ಕಾಣಿಸ್ಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಕೊಲಿನ್ ಹಾಕಿ ಎಲ್ಲೆಲ್ಲಿ ಕರೆ ಕಾಣಿಸುತ್ತೋ ಅಲ್ಲೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಇನ್ನು ಕ್ಯಾಬಿನೆಟ್ನ ಪ್ರೊಫೈಲ್ ಹ್ಯಾಂಡಲ್ಸ್ ಕೂಡ ನಾನು ಕೊಲಿನ್ ಹಾಕಿ ನ್ಯೂಸ್ ಪೇಪರಲ್ಲೇ ಒರೆಸ್ಕೊತಿದ್ದೀನಿ. ಇದನ್ನೆಲ್ಲ ನೀಟಾಗಿ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಇಷ್ಟಪಟ್ಟು ಕಟ್ಸ್ಕೊಳ್ಳೋದಲ್ಲ, ಅದೇ ಥರ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ. ಇನ್ನು ಇದಕ್ಕೆಲ್ಲ ಟೈಮೇ ಆಗೋಲ್ಲ ಕೆಲವೊಂದು ಸಲ ಎಲ್ಲ ಕೆಲಸಗಳು ಮಾಡಬೇಕಾದ್ರೆ. ಅದರಲ್ಲೂ ನಂಗೆ ಪಾಪು ಇರೋದ್ರಿಂದ ನೀಟಾಗಿ ಟೈಮೇ ಸಿಗಲ್ಲ ಅಂತ ಹೇಳ್ಬೋದು. ಹಾಗಾಗಿ ನಾನು ಫಸ್ಟೇ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಬೆಳಗ್ಗೆ ತಿಂಡಿ ಮಾಡಬೇಕಾದ್ರೇ ತಿಂಡಿ ಜೊತೆಗೆ ಅಡುಗೆ ಕೂಡ ಮುಗಿಸ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ನಾನು ಸ್ವಲ್ಪ ಫ್ರೀ ಇದ್ದೆ, ಒಂದು 10:30, 11 o'clock ಹಂಗೆ. ಇನ್ನು ಮಧ್ಯಾಹ್ನ ಊಟದ ಟೈಮ್ಗೆ ನನ್ನ ಹಸ್ಬೆಂಡ್ ಬಂದುಬಿಡ್ತಾರಲ್ಲ. ಅಷ್ಟರಲ್ಲಿ ನಾನು ಈ ಕೆಲಸ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಹಾಕಿರೋ ಗ್ರಾನೈಟ್ ಆಗಿರ್ಬೋದು, ಟೈಲ್ಸ್ ಆಗಿರ್ಬೋದು ಎಲ್ಲ ಕೂಡ ನಮ್ಮದೇ ಪರ್ಸ್ನಲ್ ಸೆಲೆಕ್ಷನ್ ಆಗಿರುತ್ತೆ. ಕಿಚನ್ನು ನೀಟಾಗಿ ಇರಬೇಕು, ಕೊಳೆ ಕಾಣಬಾರ್ದು. ಏನಾದರೂ ಡರ್ಟ್ ಇದ್ದರೆ ಅದು ಅಷ್ಟೊಂದು ಕಾಣಬಾರ್ದು ಅಂತ ನಾವು ಸೆಲೆಕ್ಟ್ ಮಾಡಿ ಕಲರ್ ಹಾಕಿಸ್ಕೊಂಡ್ವಿ. ಅದು ಅಡ್ವಾಂಟೇಜು ಹೌದು, ಅದೇ ಡಿಸಡ್ವಾಂಟೇಜ್ ಕೂಡ ಆಯಿತು ಇವಾಗ. ನನಗೇನು ಕಾಣಿಸ್ತಾನೆ ಇರಲಿಲ್ಲ, ಕಿಚನ್ನು ನೀಟಾಗೆ ಕಾಣಿಸ್ತಾ ಇತ್ತು. ಬಟ್ ಇಲ್ಲಿ ಕ್ಲೀನ್ ಮಾಡಬೇಕಾದ್ರೆ ಅದನ್ನು ಉಜ್ಜಬೇಕಾದ್ರೆ ಗೊತ್ತಾಯಿತು ನನಗೆ ಎಷ್ಟು ಕಡೆ, ಅಂದರೆ ಒಗ್ಗರಣೆ ಹಾಕೋದಾಗಿರ್ಬೋದು, ನಾವು ಬೇರೆ ಏನಾದರೂ ಇದು ಮಾಡಿದಾಗ ಅದ್ರ ಕರೆಗಳೆಲ್ಲ ಹೋಗಿ ಹಾಗೆ ಟೈಲ್ಸ್ ಮೇಲೆ ಅಂಟ್ಕೊಂಡ್ಬಿಟ್ಟಿರುತ್ತೆ. ಅದನ್ನು ಸ್ಕ್ರಬ್ ಮಾಡೇ ನೀಟಾಗಿ ವಾಶ್ ಮಾಡಬೇಕಾಗಿರುತ್ತೆ. ಇನ್ನು ಅಟ್ಲೀಸ್ಟ್ ಒಂದು 15 days ಒಂದ್ಸಲ, 20 days ಒಂದ್ಸಲ ಆದರೂ ನಾವು ನಮ್ಮ ಕಿಚನ್ನ ಈ ಥರ ಕ್ಲೀನ್ ಮಾಡ್ಕೊಬೇಕು. ಕೌಂಟರ್ ಟಾಪಿಂದ ಹಿಡ್ದು ಟೈಲ್ಸ್ ಆಗಿರ್ಬೋದು, ಗ್ಯಾಸ್, ಚಿಮ್ನಿ ಎಲ್ಲ ಕ್ಲೀನ್ ಮಾಡ್ಕೊಬೇಕಾಗತ್ತೆ. ಇನ್ನು ಗ್ಯಾಸ್ ಹತ್ರನೇ ನನಗೆ ಸ್ವಲ್ಪ ಜಾಸ್ತಿ ಸ್ಕ್ರಬ್ ಮಾಡಬೇಕಾಗಿತ್ತು, ಬ್ಯಾಕ್ ಸೈಡ್ ಟೈಲ್ಸ್ ಎಲ್ಲ.
ಇನ್ನು ನಾನು ಸ್ಟವ್ವು ಡೈಲಿ ನೈಟ್ ಒರೆಸೋದ್ರಿಂದ ಸೊ ಸ್ಟವ್ ಏನು ನಾನು ತೊಳೆಯೋದಕ್ಕೆ ಹೋಗಲ್ಲ. ಯಾವಾಗಾದರೂ ಒಂದು 3-4 ಡೇಸ್ಗೆ ಒಂದು ಸಲ ನಮ್ಮ ಕೆಲಸದ ಆಂಟಿಗೆ ಹೇಳ್ತೀನಿ. ಸೊ ಅವರೆಲ್ಲ ನೀಟಾಗಿ ವಾಶ್ ಮಾಡಿ ಕೊಟ್ಬಿಡ್ತಾರೆ ನನಗೆ. ಸೊ ಹಾಗಾಗಿ ನಾನು ಸ್ಟವ್ ಇವತ್ತು ತೊಳ್ಕೊತಾ ಇಲ್ಲ. ಇನ್ನು ಚಿಮ್ನಿ ಅಂತೂ ನನಗೆ ಐಡಿಯಾನೇ ಇರಲಿಲ್ಲ ಚಿಮ್ನಿ ಒಳಗೆ ಅಷ್ಟೊಂದೆಲ್ಲ ಕರೆ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಒಂದು ಸತಿ ಆ ಪೀಸ್ ತೆಗ್ದು ನೋಡಿದಾಗ ತುಂಬ ಅಂದರೆ ತುಂಬಾ ಇದಾಗಿತ್ತು. ಹಾಗಾಗಿ ನಾನಿಲ್ಲಿ ಚಿಮ್ನಿ ಕ್ಲೀನ್ ಮಾಡೋಕ್ಕೆ ಸರ್ವಿಸ್ಗೆ ಹೇಳಿಬಿಡೋಣ ಅಂದ್ಬಿಟ್ಟು ಸೊ ಚಿಮ್ನಿ ಟಚ್ ಮಾಡೋಕ್ಕೆ ಹೋಗಿಲ್ಲ. ಮಿಕ್ಕಿದೆಲ್ಲ ಹಾಗೆ ಕ್ಲೀನ್ ಮಾಡ್ಕೊತಾ ಇದ್ದೆ. ನಮ್ಮ ಅಡುಗೆ ಮನೆಯಲ್ಲಿರೋ ಸಿಂಕಲ್ಲಿ ನಾನು ಯಾವುದೇ ಥರ ವೆಸಲ್ಸ್ ವಾಶ್ ಮಾಡೋಕ್ಕೆ ಹೋಗಲ್ಲ. ಅದು ಬರೀ ಹಣ್ಣು ತರಕಾರಿ ತೊಳೆಯೋದಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಈ ಟ್ಯಾಪ್ ಕೂಡ ನಾನು ಕೇಳಿ ಹಾಕಿಸ್ಕೊಂಡೆ ನಂಗೆ ಇದೇ ಥರ ಬೇಕು ಅಂತ. ಇದರಲ್ಲಿ ಬಿಸಿನೀರು ತಣ್ಣೀರು ಎರಡೂ ಬರುತ್ತೆ. ಹಾಗಾಗಿ ನನಗೆ ಕಿಚನಲ್ಲಿ ಕ್ಲೀನಿಂಗ್ ಎಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದು ಒಂದು ಟ್ಯಾಪ್ಗೆ ನಮಗೆ 5000 ಕಾಸ್ಟ್ ಆಯಿತು. ಬಟ್ ಆದರೂ ಕೂಡ ನಮ್ಗೆ ಅದೇ ಟ್ಯಾಪ್ ಬೇಕು ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ಹೇಳಿದ್ದಕ್ಕೆ ಅವ್ರು ಅದನ್ನು ಕೂಡ ಟ್ಯಾಪ್ ಹಾಕ್ಸಿದ್ರು. ಇನ್ನು ಇಲ್ಲಿ ಬೇರೆ ಕ್ಯಾಬಿನೆಟ್ಸ್ ಕೂಡ ಎಲ್ಲ ಇದು ಮಾಡ್ಕೊತಾ ಇದ್ದೀನಿ. ಇನ್ನು ಕಟ್ಲರಿ ಅಂತೂ ಇದು ಡಿಟ್ಯಾಚಬಲ್ಲು, ಅಂದರೆ ರಿಮೂವ್ ಮಾಡಿಕೊಂಡು ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬೋದು. ಹಾಗಾಗಿ ಇದನ್ನು ಕೂಡ ವಾಶ್ ಮಾಡಿಕೊಂಡು ಆಮೇಲೆ ಡ್ರೈ ಆದಮೇಲೆ ಪ್ಲೇಸ್ ಮಾಡ್ತಾಯಿದ್ದೀನಿ. ಇದರೊಳಗಡೆ ಎಲ್ಲ ಶೀಟ್ಸ್ ಹಾಕೇ ಇರಲಿಲ್ಲ, ತಂದು ಹಾಗೆ ಇಟ್ಟಿದ್ದೆ. ಸೊ ಹಾಗಾಗಿ ಇವತ್ತು ಅದನ್ನು ಕೂಡ ಮಾಡಿಕೊಂಡು ಆಮೇಲೆ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇನ್ನು ಬೇರೆ ಕೆಲಸಗಳಿರುತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತಾ ಇದ್ದೀನಿ. ಸೊ ಎಲ್ಲ ಡ್ರೈ ಡಸ್ಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ತುಂಬ ಸ್ಪೇಷಿಯಸ್ಸಾಗಿ ಇಟ್ಟಿರ್ತೀನಿ, ತುಂಬ ಜಾಸ್ತಿ ಸ್ಟೋರ್ ಮಾಡಿ ಜಾಗ ಇಲ್ಲ ಅನ್ನಂಗೆ ಮಾಡ್ಕೊಳ್ಳಲ್ಲ. ಸೊ ನನಗೆ ಇರೋ ಸ್ಪೇಸಲ್ಲಿ ನಾನು ಅದನ್ನೇ ಫ್ರೀ ಮಾಡಿಕೊಂಡು ತುಂಬ ಸ್ಪೇಷಿಯಸ್ಸಾಗಿ ಆರ್ಗನೈಸ್ ಮಾಡ್ಕೊಂಡಿರ್ತೀನಿ. ಇನ್ನು ಕಿಚನಲ್ಲಿ ಈ ಕೆಲಸದಲ್ಲೇ ಮುಳುಗೋಗಿದ್ದೆ. ನನ್ನ ಮಗಳು ಅವಳ ಪಾಡುಗಳು ಆಟಾಡ್ತಾ ಇದ್ಲು, ಇದ್ದಕ್ಕಿದ್ದಂಗೆ ಯಾಕೋ ಅಳ್ತಾ ಇದ್ಲು. ಏನಪ್ಪ ಅಂತ ಗಾಬರಿ ಬಿದ್ದುಬಿಟ್ಟೆ. ಅವಳೀಗ ನಿಂತ್ಕೊಳ್ಳೋದು ನಡೆಯೋದು ಕಲಿತವಳೆ. ಸೊ ಹಾಗಾಗಿ ಬಿದ್ದುಬಿಟ್ಟಿದ್ಲಷ್ಟೇ. ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಮತ್ತೆ ಬಂದೆ. ನಾನು ಕಿಚನಲ್ಲಿ ಇರೋ ಪ್ರೊಫೈಲ್ ಕ್ಯಾಬಿನೆಟ್ಸ್ನೇ ನಾನು ಕ್ರಾಕರಿ ಥರ ಸೆಟ್ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ. ಸೊ ನನ್ನ ಹತ್ರ ಇರೋಂಥ ಕೆಲವೊಂದು ಕ್ರಾಕರೀಸ್ನ ನಾನು ಆರ್ಗನೈಸ್ ಮಾಡಿಕೊಂಡೆ. ಮತ್ತು ಈ ಕಡೆ ಸರ್ವಿಂಗ್ ಸೆಟ್ ಆಗಿರ್ಬೋದು ಅದನ್ನು ಆರ್ಗನೈಸ್ ಮಾಡಿಕೊಂಡೆ. ಇನ್ನು ಕಾಫಿ ಟೀ ಸರ್ವ್ ಮಾಡೋ ಟ್ರೇ ಆಗಿರ್ಬೋದು, ಹಿಂದೆಗಡೆ ಡ್ರೈ ಫ್ರೂಟ್ಸ್ಗೆ ಒಂದು ಟ್ರೇ ಇಟ್ಟಿದ್ದೀನಿ. ಮತ್ತು ಇನ್ನು ಟಾಲ್ ಯೂನಿಟಿಗೆ ಬಂದರೆ ನಾನು ಟಾಲ್ ಯೂನಿಟ್ನ ಇವತ್ತು ಕ್ಲೀನ್ ಮಾಡ್ಕೊಳ್ಳೋಕೆ ಹೋಗಿಲ್ಲ, ಅದನ್ನು ಟಚ್ಚು ಮಾಡಿಲ್ಲ. ಯಾಕಂದರೆ ಒನ್ಸ್ ಗ್ರಾಸರೀಸ್ ತಂದಾಗ ರೀಸ್ಟಾಕ್ ಮಾಡಬೇಕಾದ್ರೆ ಅದನ್ನು ಕ್ಲೀನ್ ಮಾಡ್ಕೋತೀವಿ, ಹಾಗಾಗಿ ಅದನ್ನು ಮುಟ್ಟಿಲ್ಲ. ನಾನು ಕ್ಲೀನ್ ಮಾಡಿದ್ದೆಲ್ಲ ಸ್ವಲ್ಪನೇ ತೋರಿಸಿದ್ದು. ನಾನು ಆಲ್ಮೋಸ್ಟ್ ಒಂದು 10:30ಗೆ ಸ್ಟಾರ್ಟ್ ಮಾಡಿದೆ. ಸೊ ನನಗೆ ಫಿನಿಷ್ ಮಾಡೋಷ್ಟರಲ್ಲಿ 1:30 ಆಗೋಯಿತು. ಸೊ ಇಲ್ಲಿ ಕಂಪ್ಲೀಟ್ ಕಿಚನ್ನ ನಾನು ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ಬೋದು ಇಲ್ಲಿ ನೀವು ನನ್ನ ಕಿಚನ್ ಕ್ಲೀನ್ ಮಾಡಾದಮೇಲೆ ಈ ಥರ ಇದೆ. ಆ್ಯಂಡ್ ಇನ್ನು ನನ್ನದು ಇದು ಟ್ರೈಪಾಡ್ ಬಂದು ನಾನು ಯಾವಾಗಲೂ ಇಲ್ಲೇ ಪ್ಲೇಸ್ ಮಾಡಿಬಿಡ್ತೀನಿ. ಸೊ ಒಂದೆರಡು ಟ್ರೈಪಾಡ್ ಇದೆ. ಸೊ ಅದನ್ನು ನಾನು ಕೌಂಟರ್ ಟಾಪ್ ಮೇಲೆ ಇಟ್ಕೊಳ್ಳೋ ಟ್ರೈಪಾಡು. ಸೊ ಅದನ್ನು ನಾನು ನನ್ನ ಮಿಕ್ಸಿ ಏರಿಯಾ ಇರುತ್ತಲ್ಲ, ಸೊ ನಾನು ಅಲ್ಲಿ ಪ್ಲೇಸ್ ಮಾಡಿಬಿಡ್ತೀನಿ. ಕಂಪ್ಲೀಟ್ ಕಿಚನ್ನು ನಾನು ಹೀಗೆ ಇರಬೇಕು ಅಂತ ಇಷ್ಟಪಟ್ಟು ಡಿಸೈನ್ ಮಾಡ್ಕೊಂಡಿರೋದು. ಸೊ ನನ್ನ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಇದು 90% ರೀಚ್ ಆಗಿದೆ ಅಂತ ಹೇಳ್ಬೋದು. ಸೊ 10% ಎಲ್ಲೋ ಸ್ಯಾಟಿಸ್ಫ್ಯಾಕ್ಷನ್ ಸ್ವಲ್ಪ ಕಡಿಮೆ ಇದೆ. ಆದರೂ ನಾನು ಸ್ವಲ್ಪ ಕೌಂಟರ್ ಟಾಪ್ ಮೇಲೆ ಆರ್ಗನೈಸ್ ಮಾಡ್ಕೊಳಕ್ಕಾಗಿರ್ಬೋದು, ಸೊ ಕೌಂಟರ್ ಟಾಪ್ ಮೇಲೆ ರ್ಯಾಕ್ಸ್ ಆಗಿರ್ಬೋದು, ಇನ್ನು ಮಿಕ್ಸಿಗೆ ಎಲ್ಲ ಪ್ರತಿಯೊಂದು ಸ್ಟೋರೇಜಸ್ ಕೂಡ ನಾನು ಕೆಲವೊಂದು ಚೇಂಜಸ್ ಮಾಡಬೇಕು. ಸೊ 1 by 1 ಎಲ್ಲ ಮಾಡ್ಕೊಳ್ಳೋಣ, ಒಟ್ಟಿಗೆ ಬೇಡ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಖಂಡಿತ ನಾನು ಏನಾದರೂ ಒಂದು ಚೇಂಜಸ್ ಮಾಡಿದ್ರು, ಯಾವುದಾದ್ರೂ ಒಂದು ಇಂಪ್ಲಿಮೆಂಟ್ ಮಾಡಿದ್ರು ಕೂಡ ನಿಮ್ಮೆಲ್ಲರ ಜೊತೆನೂ ನಾನು ಅದನ್ನು ಶೇರ್ ಮಾಡ್ಕೊತೀನಿ. ಮಧ್ಯಾಹ್ನದ ಊಟದ ಟೈಮ್ ಆಗಿತ್ತು. ನನ್ನ ಹಸ್ಬೆಂಡ್ ಕೂಡ ಮನೆಗೆ ಬಂದುಬಿಟ್ಟಿದ್ರು. ಆದರೂ ಕೂಡ ನಾನು ಸ್ವಲ್ಪ ಕೆಲಸ ಮಾಡ್ತಾಯಿದ್ದೆ. ಇನ್ನು ಊಟದ ಟೈಮಿಗೆ ಲೇಟಾಗಿ ಹೋಗುತ್ತೆ ಅಂತ ಮುದ್ದೆ ಮಾಡ್ಕೊಳ್ತಾ ಇದ್ದೆ. ಇನ್ನು ಮುದ್ದೆ ಮಾಡಬೇಕಾದ್ರೆ ಕೈಯಲ್ಲಿ ಮುದ್ದೆ ತಟ್ತೀರಾ, ಹೇಗೆ ನಾವು ಮುದ್ದೆನ ನೀಟಾಗಿ ರೌಂಡಾಗಿ ಮಾಡ್ಕೋಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟು ನೀಟಾಗಿ ಬೇಯಿಸ್ಕೊಂಬಿಟ್ಟು ಇದನ್ನು ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ಸೆಟ್ಟಾಗಿ ಬಿಟ್ಬಿಡಬೇಕು. ಸೊ ಮುದ್ದೆ ಎಲ್ಲ ಚೆನ್ನಾಗಿ ಬೆಂದಿರಬೇಕು, ಒಳ್ಳೆ ಹದದಲ್ಲಿದ್ದರೆ ಮಾತ್ರ ಇದು ಕರೆಕ್ಟಾಗಿ ಬರುತ್ತೆ ಅಂತ ಹೇಳ್ಬೋದು. ನಾನಿವಾಗ ಹೇಳ್ತಾರೆ ಟ್ರಿಕ್ಕು. ಸೊ ಇಲ್ಲಿ ಮುದ್ದೆ ನೀಟಾಗಿ ಬೇಯಿಸ್ಕೊಂಡು ಒಂದು 5 ನಿಮಿಷ ಮುಚ್ಚಿಟ್ಟಿದ್ದೆ. ಸೊ ಇವಾಗ ಇದು ಸೆಟ್ ಆಗಿದೆ. ಸೊ ಈಗ ನಾನಿಲ್ಲಿ ಒಂದು ಗುಂಡುಗಿರೋ ಅಂಥ ಪಾತ್ರೆ ತೊಗೊಳ್ತೀನಿ. ಸೊ ಪಾತ್ರೆ ಒದ್ದೇ ಇರಬೇಕು, ಅಂದರೆ ಪಾತ್ರೆನ ನೀವು ವಾಶ್ ಮಾಡಿರಬೇಕು. ಸೊ ಕಂಪ್ಲೀಟ್ ಪಾತ್ರೆನೂ ಒದ್ದೇ ಇರಬೇಕು, ಸ್ವಲ್ಪ ನೀರಾಗೇ ಇರಬೇಕು. ಇಲ್ಲಿ ಹಿಟ್ಟೇನು ಬೇಯಿಸ್ಕೊಂಡಿರ್ತೀವಿ ಅದನ್ನು ನಾನು ಇಲ್ಲಿ ಪಾತ್ರೆ ಒಳಗೆ ಹಾಕೋತಾ ಇದ್ದೀನಿ. ಸೊ ನಾನು ಈ ಥರ ಪಾತ್ರೆನ ತೊಗೊಂಡಿದ್ದೀನಿ. ಸೊ ಯೂಶ್ವಲಿ ನಾವು ಸಾಂಬಾರು ಸಾರು ಎಲ್ಲ ಮಾಡೋದು ಅಥವಾ ಹಾಲು ಕಾಯಿಸೋದಿರ್ಬೋದು, ನಾನು ಇದೆಲ್ಲ ಇದರಲ್ಲೇ ಮಾಡ್ಕೋತಾ ಇರ್ತೀನಿ. ಸೊ ನಾನು ಆ ಪಾತ್ರೆನ ತೊಗೊಂಡು ನನಗೆ ಎಷ್ಟು ಬೇಕೋ ಅಷ್ಟು ಇದು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ರೌಂಡಾಗಿ.
ಸೊ ಈ ಥರ ಮಾಡೋದ್ರಿಂದ ನೀಟಾಗಿ ರೌಂಡಾಗಿ ಬಂದುಬಿಡುತ್ತೆ ಶೇಪಾಗಿ. ಸೊ ನಮ್ಮ ಕೈಗೆ ಕೆಲಸನೇ ಇಲ್ಲ ಅಂತ ಹೇಳ್ಬೋದು. ಅಂದರೆ ಕೆಲಸ ಇಲ್ಲ ಅಂತಂದರೆ ಕೈಗೆ ಅಂಟೋದಿಲ್ಲ, ಹಾಗೆ ಮಾಡ್ಬೋದು. ಇನ್ನು ವೀಡಿಯೋಲಿ ಅದು ಕರೆಕ್ಟಾಗಿ ಟರ್ನ್ ಆಗಿದ್ದು ನಿಮಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ನಾನು ಇನ್ನೊಂದು 2ನೇ ಮುದ್ದೆ ಕೂಡ ಹಾಗೆ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಏನು ಇಟ್ಟಿದೆ ಅದನ್ನೆಲ್ಲ ಹಾಕೊಂಬಿಟ್ಟು ಚೆನ್ನಾಗಿ ನಾನಿಲ್ಲಿ ಪಾತ್ರೆನ ಒಂದು 3-4 ಸತಿ ತಿರುಗಿಸ್ಬಿಡ್ತೀನಿ. ಸೊ ಅದರಲ್ಲೇ ರೌಂಡ್ ಶೇಪ್ ಬಂದುಬಿಡುತ್ತೆ. ನನಗೆ ಬೇಕು ಅಂದರೆ ಒಂದು ಸ್ವಲ್ಪ ಮೇಲಕ್ಕೆ ಕೆಳಕ್ಕೆ ಅಲ್ಲಾಡಿಸ್ತೀನಿ. ಸೊ ಆವಾಗ ನೀಟಾಗಿ ಮುದ್ದೆ ಸೆಟ್ ಆಗಿಬಿಡುತ್ತೆ, ನಮಗೆ ಬೇಕಾಗಿರೋದು ಶೇಪಲ್ಲಿ ಬಂದುಬಿಡುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಸೊ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಈ ಥರ ಮುದ್ದೆ. ಇನ್ನು ನಾನು ಊಟ ಎಲ್ಲ ರೆಡಿ ಮಾಡಾದ್ಮೇಲೆ ನಾನು ಬ್ರೇಕ್ಫಾಸ್ಟ್ ಕೌಂಟ್ರಲ್ಲಿ ಇಟ್ಬಿಡ್ತೀನಿ. ಸೊ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತಾ ಇದ್ನಲ್ಲ, ಹಾಗಾಗಿ ಬೆಳಗ್ಗೆನೇ ಇದನ್ನೆಲ್ಲ ತಂದು ಇಟ್ಕೊಂಬಿಟ್ಟಿದ್ದೆ ಬ್ರೇಕ್ಫಾಸ್ಟ್ ಕೌಂಟರಲ್ಲಿ. ಇನ್ನು ಊಟಕ್ಕೆ ನಾನಿವತ್ತು ಕೋಸು ಹೆಸರು ಕಾಳು ಹಾಕಿ ಪಲ್ಯ ಮಾಡ್ಕೊಂಡಿದ್ದೆ. ಸೊ ಕೋಸಂಬರಿ 2 ಥರ ಕೋಸಂಬರಿ ಮಾಡ್ಕೊಂಡಿದ್ದೆ. ಒಂದು ಸೌತೆಕಾಯಿ ಕೋಸಂಬರಿ, ಇನ್ನೊಂದು ಸ್ವೀಟ್ ಕಾರ್ನ್ ಹಾಕಿ ಕೋಸಂಬರಿ ಮಾಡ್ಕೊಂಡಿದ್ದೆ. ಇನ್ನು ಮತ್ತೆ ಬಿಸಿ ಬಿಸಿಗೆ ಕಜ್ಜಾಯ ಕೂಡ ರೆಡಿ ಮಾಡ್ಕೊಂಡಿದ್ರು, ಅದನ್ನು ಊಟಕ್ಕೆ ಇಟ್ಕೊಂಡೆ. ಇನ್ನು ಕೋಸು ಹೆಸರು ಕಾಳ್ದೆ ಬಸ್ಸಾರು ಮಾಡ್ಕೊಂಡಿದ್ದೆ ಊಟಕ್ಕೆ ಅಂದ್ಬಿಟ್ಟು. ಸೊ ಇನ್ನು ಊಟದ ಟೈಮ್ ಆಗಿತ್ತಲ್ಲ, ಹಾಗಾಗಿ ಊಟ ಬಡಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಎಲ್ರಿಗೂ ಊಟ ಬಡಿಸ್ಕೊಟ್ಟು ನಾನು ಕೂಡ ಊಟ ಮಾಡಿಕೊಂಡೆ. ಇನ್ನು ಶನಿವಾರದೊತ್ತು ಯಾಕೆ ಈ ಥರ ಹೆಚ್ಚು ಅಡುಗೆ ಮಾಡ್ಕೊಳ್ತೀನಿ ಅಂದರೆ, ಪ್ರತಿದಿನ ನನ್ನ ಹಸ್ಬೆಂಡು ಬಾಕ್ಸ್ ತೊಗೊಂಡು ಹೋಗ್ಬಿಡ್ತಾಯಿದ್ರು. ಸೊ ಶನಿವಾರ ಆದರೆ ಮಾತ್ರ ಅವ್ರು ಮಧ್ಯಾಹ್ನ ಊಟಕ್ಕೆ ಜೊತೆಲಿರೋದು. ಸೊ ಅವ್ರ ಜೊತೆ ಕುತ್ಕೊಂಡು ಊಟ ಮಾಡ್ಬೋದಲ್ಲ ಅನ್ನೋ ಒಂದು ಖುಷಿಗೆ ನಾನು ಸ್ವಲ್ಪ ಜಾಸ್ತಿ ಅಡುಗೆ ಮಾಡ್ತೀನಿ. ಮತ್ತು ಯಾರಾದರೂ ಜೊತೆಲಿದ್ದು ನಾವೆಲ್ಲ ಒಟ್ಟಿಗೆ ತಿಂದಾಗ 1-2 ತುತ್ತು ಜಾಸ್ತಿನೇ ತಿಂತೀವಿ ಅಂತ ನನ್ನ ಅಭಿಪ್ರಾಯ. ಸೊ ನಿಮಗೆ ಹೇಗೆ ನಿಮ್ಮ ಮನೇಲಿ ಊಟ ಮಾಡೋಕ್ಕೆ ಇಷ್ಟ ಅಂತ ಅಂದ್ಬಿಟ್ಟು ನನ್ನ ಕಮೆಂಟಲ್ಲಿ ತಿಳಿಸಿ. ಸೊ ಯಾವುದಾದ್ರೂ ರೆಸಿಪೀಸ್ ಬೇಕು ನಾನು ಮಾಡೋ ಅಡುಗೆದು ಅಂತ ಅಂದರೂ ಕಮೆಂಟ್ ಮಾಡಿ, ನಾನು ಖಂಡಿತ ರೆಸಿಪೀಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ನು ಈ ಥರ ವ್ಲಾಗ್ ಮಾಡಬೇಕಾದ್ರೆ ನನಗೆ ರೆಸಿಪಿನೂ ಶೂಟ್ ಮಾಡಿಕೊಂಡು ಬೇರೆ ವ್ಲಾಗ್ಸನ್ನು ಕವರಪ್ ಮಾಡೋಕ್ಕಾಗಲ್ಲ, ಹಾಗಾಗಿ ನಾನು ರೆಸಿಪೀಸ್ನ ಸ್ವಲ್ಪ ಕಡಿಮೆ ತೋರಿಸಿರ್ತೀನಿ. ಸೊ ಇವತ್ತಿನ ದಿನದ ವ್ಲಾಗು ಇಷ್ಟ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಯಾವ್ಯಾವ ಥರ ಬೇರೆ ಬೇರೆ ಕಂಟೆಂಟ್ ಆಗಿರ್ಬೋದು, ಬೇರೆ ಬೇರೆ ವೀಡಿಯೋಸ್ ಆಗಿರ್ಬೋದು, ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಅದನ್ನು ಸಜೆಷನ್ ಮಾಡಿ, ಡೆಫಿನೆಟ್ಲಿ ನಾನು ಅದನ್ನು ಮಾಡಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗೋಣ. ಅಂಟಿಲ್ ದೆನ್ ಬಾಯ್.